పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని ವಿಸಿಟ್ చేయండి. ಶಾಪ್ ನೇಮ್ వచ్చేసి PVR. ಹಾಯ್, ನಾನು ಶೀತಲ್, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಬಟ್ ಬ್ಯಾಂಗ್ಳೂರಿಂದ ಬಂದಿದ್ದೇನು, ಇಲ್ಲಿ ಕಲೆಕ್ಷನ್ಸ್ ಬ್ಯಾಂಗ್ಳೂರಿಗಿಂತ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಭಕ್ತರ ದೇವರ ಮಹಿಮೆ ಪವಾಡ ವಲ್ಲಭಾಯಿ ರಸ್ತೆ ಕಟ್ಟಿ ಕೆಳಗಿನ ಪಾಳ್ಯದಲ್ಲಿ ಅನಾದಿ ಕಾಲದಿಂದಲೂ ಭಕ್ತ ರಕ್ಷಕ ದುಷ್ಟ ಶಿಕ್ಷಕನಾಗಿ ನೆಲೆಸಿರುವ ಶ್ರೀ ನೀಳ ಮತ್ತು ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ನೂತನ ಶಿಲಾಬಿಂಬ ಮತ್ತು ಶ್ರೀ ಅಭಯಾಂಜನೇಯ ಸ್ವಾಮಿ ಮತ್ತು ಶ್ರೀ ಮಹಾಗಣಪತಿ ಮತ್ತು ಶ್ರೀ ಗರುಡ ಹಾಗೂ ಶ್ರೀ ಜಯ ವಿಜಯ ದ್ವಾರಪಾಲಕ ನೂತನ ಶಿಲಾಬಿಂಬಗಳ ಪ್ರತಿಷ್ಠಾಪನೆ ಮತ್ತು ವಿಮಾನ ಗೋಪುರ ಮತ್ತು ನೂತನ ದೇವಾಲಯ ಜೀರ್ಣೋದ್ಧಾರ ಕಾರ್ಯಕ್ರಮ ಬುಧವಾರದಿಂದ ಶುಕ್ರವಾರದವರೆಗೆ ಪೂಜಾ ಕಾರ್ಯಕ್ರಮ ಹಾಗೂ ದೇವರಿಗೆ ಎಲ್ಲ ರೀತಿಯ ಹೋಮಗಳು ವಿಜೃಂಭಣೆಯಿಂದ ಹಮ್ಮಿಕೊಂಡು ಭಕ್ತರ ಮನಸ್ಸಿನಲ್ಲಿ ಎಂದೂ ನೋಡದ ಈ ದಿನ ವೆಂಕಟರಮಣ ಸ್ವಾಮಿ ದರ್ಶನ ಹರಿದು ಬಂದ ಹಾಗೆ ದೇವರ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡೆದರು. ಈ ಸಮಯದಲ್ಲಿ ಸಹಸ್ರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ, ಎಲ್ಲರಿಗೂ ಫಲಹಾರ ಸ್ವೀಕರಿಸಿ ಸಮಸ್ತ ಜನಸಾಮಾನ್ಯರ ಭಕ್ತರು ಹೌದು ತಾಲೂಕು ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಭಕ್ತರು ಹಾಗೂ ಈ ಭಾಗದ ಗಣ್ಯರು, ಯುವ ಮುಖಂಡರು ಹಾಗೂ ದೇವಸ್ಥಾನಕ್ಕೆ ಸಹಕರಿಸಿದ ದಾನಿಗಳು ಎಲ್ಲರ ಸಮ್ಮುಖದಲ್ಲಿ ಪೂಜಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಗಣ್ಯರು ಡಾಕ್ಟರ್ ಜಯರಾಮ್ ರವರು, ಕೈವಾರ ದೇವಸ್ಥಾನದ ಸಂಚಾಲಕರು ಬಾಲಕೃಷ್ಣ ಭಾಗವತರ್ ಹಾಗೂ ಅವರ ತಂಡದವರು ಹಾಗೂ ಪಟ್ಟಣದ ಹಿರಿಯರು, BL ರಾಮಣ್ಣನವರ ತಂಡದವರು, ಎಲ್ಲ ಮುಖಂಡರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರು, ಗೌರವಾನ್ವಿತ ಎಲ್ಲ ದಾನಿಗಳು, ದೇವಸ್ಥಾನದ ಕಮಿಟಿಯ ಎಲ್ಲ ಪದಾಧಿಕಾರಿಗಳ ಸಹಭಾಗಿತ್ವದಲ್ಲಿ ಹಾಗೂ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಭಕ್ತರಿಗೂ ಗಣ್ಯರಿಗೂ ದೇವರು ಪ್ರಸಾದ ನೀಡಿ ದೇವರು ಇಲ್ಲ ಕುಟುಂಬಗಳಿಗೂ ಆಶೀರ್ವಾದ ಸಿಗಲೆಂದು ಪ್ರಾರ್ಥಿಸುತ್ತಾ ಹಾಗೂ ಪ್ರತಿದಿನ ದೇವರ ದರ್ಶನಕ್ಕೆ ಪಡೆದು ಎಲ್ಲರ ಆರೋಗ್ಯವಾಗಿರುವುದು ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ದ್ವಾರಸಂದ್ರ ಅರ್ಚಕರು ಲಕ್ಷ್ಮಣ ಸ್ವಾಮಿರವರು ಮಾತನಾಡಿ, ದೇವರ ಪ್ರಾರ್ಥನೆಯೊಂದಿಗೆ ಶ್ರೀನಿವಾಸಪುರ ಪಟ್ಟಣದ ಶ್ರೀ ವೆಂಕಟರಮಣ ಸ್ವಾಮಿ ದೇವರ ಪ್ರತಿಷ್ಠಾಪನೆಗೆ 3 ದಿನಗಳ ದೇವರ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಎಲ್ಲ ಭಕ್ತರಿಗೂ ಎಲ್ಲರಿಗೂ ಶಾಸ್ತ್ರ ಅನುಸಾರವಾಗಿ ದೇವರ ಕಾರ್ಯಕ್ರಮಗಳು ಮುಂದುವರೆದು ಎಲ್ಲ ಭಕ್ತರಿಗೂ ಆಶೀರ್ವಾದ ಸಿಗಲೆಂದು ಕಲಿಯುಗದಲ್ಲಿ ದೇವರು ಎಂದರೆ ವೆಂಕಟರಮಣ ಸ್ವಾಮಿ ದರ್ಶನ ಮಹಿಮೆ ಪವಾಡ ಬಹಳ ಅದ್ಭುತವಾದ ಹೀಗೆ ಹಲವಾರು ವಿಚಾರಗಳ ದೇವರ ಸ್ಮರಣೆ ವಿಚಾರಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಮಾಜಿ ಪುರಸಭೆ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು BL ಪ್ರಕಾಶ್ ಅವರು ಮಾತನಾಡಿ, ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಸಮಸ್ತ ಜನತೆಗೆ ಹಾಗೂ ಪಟ್ಟಣದ ಎಲ್ಲ ಜನಸಾಮಾನ್ಯರಿಗೆ ದೇವರು ಸದಾ ಆಶೀರ್ವಾದ ಸಿಗಲೆಂದು ಹಾಗೂ ಈ ದಿನ ಬಡವರಿಗಾಗಿ ಕಲ್ಯಾಣ ಮಂಟಪ ಹಾಗೂ ಎಲ್ಲ ರೀತಿಯ ಸರ್ವ ಜನಾಂಗಕ್ಕೂ ದೇವರ ಆಶೀರ್ವಾದ ಸಿಗಲಿ ಎಂದು ತಿಳಿಸುತ್ತಾ, ಕಲ್ಯಾಣ ಮಂಟಪ ಬಡವರಿಗಾಗಿ, ದಾನಿಗಳ ಮಹಾದೇವರು ಎಲ್ಲ ಜನತೆಗೂ ಹಾಗೂ ಪ್ರತಿಯೊಂದು ಕಾರ್ಯಕ್ರಮ ಬಡವರಿಗಾಗಿ ಎಲ್ಲ ರೀತಿಯ ದೇವಸ್ಥಾನದ ಸರ್ವ ಜನಾಂಗಕ್ಕೂ ಹಾಗೂ ಎಲ್ಲ ಜನತೆಗೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರತಿದಿನ ದೇವರ ಭಕ್ತರಿಗೆ ಆಶೀರ್ವಾದ ಸಿಗಲೆಂದು ತಿಳಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ರಾಮಸ್ವಾಮಿಚಾರ್, ಸಿ ರವೀಂದ್ರಾಚಾರ್, ತಿರುಮಲ ತಿರುಪತಿ, KC ನವೀನ್ ಕುಮಾರ್ ಚಾರ್ ಅವರು ಉಪಸ್ಥಿತರಿದ್ದರು.
ಕಣ್ಣೆ ಹೆಣ್ಣು ಮಕ್ಳನ್ನೆಲ್ಲ ಏನೋ ದೇವರು ಇದು ಮಾಡಬೇಕು ಅಂತ ನಿಲ್ಬಿಟ್ಟಲ್ಲ పెళ్లి కన్నా వెళ్తాడ ఏమో చేస్తారు మళ్ళా ఐవారు వెళ్తా जय श्रीमन्नारायण श्रीकांताय कल्याण निधेयर्थिनां ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಪುರ ನಗರದಲ್ಲಿ ನಿವಾಸವಾಗಿರ್ತಕ್ಕಂತಹ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಜೀರ್ಣೋದ್ಧಾರಣ ಪುನಃ ಪ್ರಾಣ ಪ್ರತಿಷ್ಠಾ ಮಹೋತ್ಸವವು ಸಕಾಲವಾಗಿ 3 ದಿನ ಅಂಗರಂಗ ವೈಭೋಗವಾಗಿ ಆ ಒಂದು ಭಗವಂತನ ಒಂದು ಸೇವೆಯಲ್ಲಿ ನಾವೆಲ್ಲ ಕೂಡ ತಿರುಪತಿಯಿಂದ ಬಂದು ಆ ಒಂದು ಸೇವೆಯನ್ನು ಕೈಂಕರ್ಯವನ್ನು ನಾವು ಮಾಡಿದ್ದೇವೆ. 3 ದಿವಸ ಪ್ರಾತಃ ಕಾಲದಲ್ಲಿ ಎದ್ದು ಸುಪ್ರಭಾತ ಸೇವೆಯಿಂದ ಮತ್ತು ಹವನ ಪ್ರಾಣ ಪ್ರತಿಷ್ಠಾ ಮಹೋತ್ಸವ ಇನ್ನು ಮುಂತಾದ ಕಾರ್ಯಕ್ರಮಗಳಲ್ಲಿ ಭಗವಂತ ವಿಜೃಂಭಣೆಯಿಂದ ಮಾಡಿಸಿಕೊಂಡಿದ್ದಾನೆ. ನಮ್ಮ ಗ್ರಾಮಸ್ಥರು ಈ ಒಂದು ಅನುಗ್ರಹದಿಂದ ಅನುಜ್ಞೆಯಿಂದ ನಾವು ಬಂದು ಇಲ್ಲೊಂದು ಸೇವೆಯನ್ನು ನೆರವೇರಿಸಿದ್ದೇವೆ. ಜಯ ಶ್ರೀಮನ್ನಾರಾಯಣ. ಈ ಶ್ರೀನಿವಾಸಪುರ ಒಂದು ಪಟ್ಟಣದಲ್ಲಿ ಹೆಸರು ಪಡೆದ ಒಂದು ಈ ದೇವಸ್ಥಾನ ದೇವರ ಒಂದು ಎಲ್ಲ ಒಂದು ಕಾರ್ಯಕ್ರಮ ಸುಮಾರು 2 ದಿನ ಒಂದು ಮಾಡಿದಾರಲ್ಲ, ಈ ಒಂದು ಪುಣ್ಯ ಈ ಒಂದು ಮಾಡಿದಂಥ ಒಂದು ಕಾರ್ಯಕ್ರಮಕ್ಕೆ ಇಡೀ ಸಮಸ್ತ ಜನತೆಗೆ ಯಾವ ರೀತಿ ದೇವರ ಒಂದು ವರ ಒಂದು ಸಂಕಲ್ಪಿಸಿದೆ. ಈ ಒಂದು ಪುನರ್ಜೀರ್ಣೋದ್ಧಾರಣ ಪ್ರಾಣ ಪ್ರತಿಷ್ಠಾ ಯಾವ ರೀತಿ ಮಾಡಿದೀವಿ ಅಂದ್ರೆ ಪಂಚರಾತ್ರ ಆಗಮ ಶಾಸ್ತ್ರಾನುಸಾರವಾಗಿ ಅಗ್ನಿ ಮದನದಿಂದ ಹಿಡಿದು ನಾವು ಶಾಸ್ತ್ರೋಕ್ತವಾಗಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಭಗವಂತನಿಗೆ ಆಯುಷ್ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪಂಚಗವ್ಯ ಸ್ಥಾಪನೆಯನ್ನು ಮಾಡಿ ಕುಂಭ ಪ್ರೋಕ್ಷಣೆ ಮಾಡಿ ಕುಂಭಾಭಿಷೇಕ 11 ವರ್ಷಕ್ಕೊಂದ್ಸಾರಿ. ಇವತ್ತು ನಾವು ಭಗವಂತನಿಗೆ ಕುಂಭಾಭಿಷೇಕ ಮಾಡಿದ್ದೇವೆ. ಮತ್ತೆ 11 ವರ್ಷಕ್ಕೊಂದ್ಸಾರಿ 11 ವರ್ಷದ ಕಾಲ ಈ ಒಂದು ಜಾಗವಲ್ಲೆಲ್ಲ ಕೂಡ ಬರ್ತಕ್ಕಂತಹ ಭಕ್ತಾದಿಗಳೆಲ್ಲರನ್ನೂ ಕೂಡ ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಕಲವು ವೆಂಕಟ ನಾಯಕ ಈ ಒಂದು ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಯಾರೇ ಅಂದ್ರೆ ವೆಂಕಟೇಶ್ವರ ಶ್ರೀನಿವಾಸ. ಈ ಒಂದು ಶ್ರೀನಿವಾಸ ಗ್ರಾಮದಲ್ಲಿ ನಗರದಲ್ಲಿ ಇದೊಂದೇ ದೇವಸ್ಥಾನ ಇರತಕ್ಕಂಥದ್ದು ಶ್ರೀ ವೆಂಕಟೇಶ್ವರ ಸ್ವಾಮಿ. ಎಲ್ಲಾ ಭಕ್ತಾದಿಗಳು ಬಂದು ಭಗವಂತನ ದರ್ಶನವನ್ನು ಪಡೆದರೆ ನಿಮ್ಮೆಲ್ಲರಿಗೂ ಕೂಡ ಸುಖ ಸಂಪದೆ ನೆಮ್ಮದಿ ಶಾಂತಿ ಎಲ್ಲ ಸಿಗತ್ತೆಂದು ಭಾವಿಸುತ್ತಿದ್ದೇನೆ. ಜೈ ಶ್ರೀಮನ್ನಾರಾಯಣ. ಶ್ರೀನೀಲ ಭೂನೀಲ ಶ್ರೀ ವೆಂಕಟೇಶ್ವರ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಮುಖ್ಯವಾಗಿ ಇಲ್ಲಿ ಕಲ್ಯಾಣ ಮಂಟಪ ಕೂಡ ಇದ್ರ ಜೊತೆಗೆ ಸೇರಿದೆ. ಇದು ಕಲ್ಯಾಣ ಮಂಟಪ ಅಂದ್ರೆ ಬಡವರಿಗಾಗಿ ಕಲ್ಯಾಣ ಮಂಟಪ, ಹಂಗೆ ದೇವರ ಸನ್ನಿಧಾನದಲ್ಲಿ ಕಲ್ಯಾಣ ಆಗ್ಬೇಕು ಅಂತ ಬಡವರಿಗಾಗಿ ಸರ್ವ ಜನಾಂಗಕ್ಕಾಗಿ ಇದರಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ, ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದ್ರ ದೇವರ ಕಾರ್ಯಕ್ರಮ, ಹಂಗೆ ಜನತೆಗಾಗಿ ಈ ಕಾರ್ಯಕ್ರಮವನ್ನು ಅರ್ಪಿಸ್ತಾ ಇದೀವಿ ನಾವು. ಇವತ್ತು ಇಲ್ಲಿ ಬಡ ಜನತೆಗೆ ಏನಾದ್ರೂ ಆಗ್ಲಿ ಏನೇ ಕಾರ್ಯಗಳಲ್ಲಿ ಮಾಡ್ಕೊಂಡು ದೇವಸ್ಥಾನ ನಡೆಸ್ಬೇಕಷ್ಟೇ, ದೇವಸ್ಥಾನದಲ್ಲಿ ಪೂಜೆ ಆಗ್ಬೇಕಷ್ಟೇ. ಸುಮ್ಮನೆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಸುಮ್ಮನೆ ಇರೋದಲ್ಲ, ಪೂಜೆಗಾಗಿ ದೇವರು ಸರ್ವಜನರಿಗೂ ಒಳ್ಳೇದು ಮಾಡ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ 3 ದಿವಸ ಕಾರ್ಯಕ್ರಮ ಮಾಡಿ ಜನತೆಗೆ ಇದನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮಲ್ಲಿ ಒಂದು ಮಾತು, ಈ ಶ್ರೀನಿವಾಸ ಪಟ್ಟಣದಲ್ಲಿ ಈ ದೇವಸ್ಥಾನ ಕಾರ್ಯಕ್ರಮ ಈ ದಿನ ಪ್ರತಿಷ್ಠಾ ಒಂದು ಕಾರ್ಯಕ್ರಮ ಪ್ರಯುಕ್ತ ಕೆಲವೊಂದು ಎಲ್ಲ ಭಕ್ತಾದಿಗಳ ಜನಸಾಮಾನ್ಯರಿಗೆ ಕೆಲವೊಂದು ಪೂಜಾ ಕಾರ್ಯಕ್ರಮ ಅವರ ಮನೆ ಈ ಒಂದು ಛತ್ರ ಅವರಿಗೆ ಒಂದು ಉಚಿತವಾಗಿ ನೀಡ್ತಿರೋ ಒಂದು ನಂಬಿಕೆ. ಉಚಿತವಾಗಿ ನೀಡ್ತಾ ಇರೋದು, ಆದ್ರೆ ಅದ್ರ ಖರ್ಚು ವೆಚ್ಚ ಇರ್ತದಲ್ಲ, ಕ್ಲೀನಿಂಗು ಕರೆಂಟು ಈ ತರ ಏನಾದ್ರು ಇರ್ತದಲ್ಲ, ಇದು ದಾನಿಗಳಿಂದ ಆಗಿರೋ ಅಂತದ್ದು. ದಾನಿಗಳೇ ಇಲ್ಲಿ ನಮ್ಗೆಲ್ಲ ಚೀಫ್ ಗೆಸ್ಟ್ ಆಗಿ ಬಂದಿರೋದು ದಾನಿಗಳೇ ನಮ್ಗೆ ಇಲ್ಲಿ ದೇವರುಗಳು. ಅವ್ರ ಹತ್ರ ನಾವು ದಾನ ತಗೊಂಡು ನಾವು ಇದಕ್ಕೇನೋ ಇನ್ಕಮ್ ಮಾಡ್ಕೊಳ್ತೀವಿ ಅಂತಂದ್ರೆ ನಮ್ಗಿಲ್ಲ. ಜನರಿಗಾಗಿ ಇದನ್ನ ಅರ್ಪಣೆ ಮಾಡ್ತಾ ಇದ್ವಿ, ಅದರಲ್ಲೂ ಬಡ ಜನತೆಗಾಗಿ.
5 ನಿಮಿಷ